ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ರಾಶಿ ಭವಿಷ್ಯ ಜೊತೆಗೆ ಜಾತಕದಲ್ಲಿ ಭಾಗ್ಯ ಭಾವದಲ್ಲಿ ಯಾವ ಗ್ರಹವಿರಬೇಕು, ದಶಮಹಾವಿದ್ಯೆಗೆ ಯಾವ ದೇವಿಯ ಪೂಜೆ ಮಾಡಬೇಕು, ಜೊತೆಗೆ ಜಾತಕದಲ್ಲಿ 9ನೇ ಭಾವ ಅಂದ್ರೇನು, ಏನು ಮಾಡಿದ್ರೆ ಶುಭ, ಈ ಬಗ್ಗೆ ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ ವೈ.ಎಸ್.ಕೆ. ಆಚಾರ್ಯ ಗುರುಗಳು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಅಸ್ಮತ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಜಿ, ಮೊದಲಿಗೆ ಈ ದಿನದ ವಿಶೇಷತೆಯನ್ನು ತಿಳಿಸ್ಬಿಡಿ. ಖಂಡಿತ. ಓಂ ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ. ನಮಃ ಪ್ರಕೃತೆ ಭದ್ರಾಯೇ ನಿಯತಾ ಪ್ರಣೀತಾ ಸ್ಮೃತಾಂ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾ ನಿರತರಾದಂತಹ ಸೈನಿಕರಿಗೂ, ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸನ್ಮಿತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ನಿಮ್ಮೆಲ್ಲರ ಮನೋಕಾಮನೆಗಳು ಸಿದ್ಧಿಸುವ ಹಾಗೆ ಜಗದಂಬೆಯಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಇವತ್ತಿನ ದಿನವನ್ನು ನೋಡಿದಾಗ ವಿಶೇಷವಾಗಿ ಕೃಷ್ಣ ಪಕ್ಷದ ತೃತೀಯ ಉಪರಿ ಚೌತಿ ತಿಥಿ ಇರತಕ್ಕಂಥದ್ದು, ಶುಕ್ರವಾರ, ಶ್ರವಣ ಉಪರಿ ಧನಿಷ್ಠ ನಕ್ಷತ್ರ ಇರತಕ್ಕಂಥದ್ದು, ಅದರಲ್ಲೂ ಕೂಡ ನಿಜ ಜ್ಯೇಷ್ಠ ಮಾಸದ ವಿಶೇಷವಾಗಿ ಕೃಷ್ಣ ಪಕ್ಷದ ಇವತ್ತಿನ ದಿವಸ ಸಂಕಷ್ಟರ ಚತುರ್ಥಿ ತಿಥಿ ಇರತಕ್ಕಂಥದ್ದು ಕೂಡ ಇದೆ. ಹಾಗಾಗಿ ಈ ಒಂದು ಶ್ರವಣ ನಕ್ಷತ್ರ ಅಂತಕ್ಕಂಥದ್ದು ಸಾಕ್ಷಾತ್ ಶ್ರೀನಿವಾಸನ ನಕ್ಷತ್ರ. ಶ್ರೀನಿವಾಸನ ನಕ್ಷತ್ರ ವಿಶೇಷವಾಗಿ ಶುಕ್ರವಾರದ ದಿವಸ ಬಂದಾಗ ನಮ್ಮೆಲ್ಲ ಭವಬಂಧನಗಳು ಅಂತಕ್ಕಂಥದ್ದು, ಏನೆಲ್ಲ ನಮ್ಮನ್ನು ಬಂಧನದಲ್ಲಿಟ್ಟಿರ್ತಕ್ಕಂಥದ್ದಾಗಿರುತ್ತೆ ಅಂದರೆ, ಆರೋಗ್ಯದ ಸಮಸ್ಯೆ ಇರ್ಬೋದು, ಹಣಕಾಸಿನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇರ್ಬೋದು, ಸಾಂಸಾರಿಕ ಸಮಸ್ಯೆ ಇರ್ಬೋದು, ಇದೆಲ್ಲವನ್ನು ಕೂಡ ಮನುಷ್ಯನ ಅಂದರೆ ಅಭ್ಯುದಯಕ್ಕೋಸ್ಕರವಾಗಿ ಅತ್ಯುನ್ನತವಾದಂತಹ ಸ್ಥಾನಮಾನಾದಿಗಳನ್ನು ಸಿಗುವ ಸಲುವಾಗಿ ಮಹಾವಿಷ್ಣುವಿನ ಅನುಗ್ರಹ ಸಂಪೂರ್ಣವಾಗಿರಬೇಕಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ವಿಶೇಷವಾಗಿ ಮಹಾಲಕ್ಷ್ಮಿಯ ಸನ್ನಿಧಾನ ಅಥವಾ ಲಕ್ಷ್ಮೀ ವೆಂಕಟರಮಣರ ಸನ್ನಿಧಾನಕ್ಕೆ ಅನನ್ಯವಾಗಿ ತೆರಳಿ ಅನನ್ಯವಾಗಿ ಶ್ರದ್ಧಾಭಕ್ತಿಗಳಿಂದ ಪ್ರಾರ್ಥನೆ ಮಾಡಿ ತುಳಸಿ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಕುಂಕುಮಾರ್ಚನೆ ಮಾಡಿಸ್ತಕ್ಕಂಥದ್ದು. ವಿಶೇಷವಾಗಿ ಗಣಪತಿ ಶ್ರವಣ ನಕ್ಷತ್ರಕ್ಕೆ ಕಾರಕನಾಗಿರ್ತಕ್ಕಂಥವನು, ವಿಶೇಷವಾಗಿ ಹಸ್ತ ನಕ್ಷತ್ರಕ್ಕೆ ಗಣಪತಿ ಚಂದ್ರನು ಕಾರಕನಾಗಿರೋದ್ರಿಂದ, ಚಂದ್ರನ ನಕ್ಷತ್ರ ಇವತ್ತು ಇರೋದರಿಂದ ಮುಖ್ಯವಾಗಿ ನಿಮ್ಮೆಲ್ಲ ಮಾನಸಿಕ ಒತ್ತಡಾದಿಗಳು ಕೂಡ ದೂರ ಆಗಬೇಕು, ಯಾವುದೋ ಸಂಕಲ್ಪಿತ ಕಾರ್ಯಾದಿಗಳು ಶುಭ ಆಗಬೇಕು ಅಂತಕ್ಕಂಥ ಮನಸ್ಥಿತಿ ಇದ್ದಂಥವ್ರು ವಿಶೇಷವಾಗಿ ಇವತ್ತಿನ ದಿವಸ ಗಣಪತಿಯ ಲಕ್ಷ್ಮೀ ವೆಂಕಟರಮಣನ ಮಹಾವಿಷ್ಣುವಿನ ದರ್ಶನ ಅತ್ಯಂತ ಶುಭಪ್ರದವಾಗ್ತಕ್ಕಂಥದ್ದಾಗುತ್ತೆ. ಶುಭವಾಗಲಿ. ಖಂಡಿತ ಗುರುಜಿ. ಈಗ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಮೇಷ ರಾಶಿಯ ಈ ದಿನದ ಫಲ ಹೇಗಿದೆ ಗುರುಜಿ? ಗ್ರಹಗಳ ಪ್ರಾರ್ಥನೆ, ವಿಶೇಷವಾಗಿ ಕಲಿಯುಗದ ವೈಕುಂಠ ಒಡೆಯನಾಗಿರ್ತಕ್ಕಂಥ ಶ್ರೀನಿವಾಸನ ಪ್ರಾರ್ಥನೆಯೊಂದಿಗೆ ಇವತ್ತಿನ ರಾಶಿಫಲವನ್ನು ಪ್ರಾರಂಭಿಸೋಣ. ಓಂ ಅಜ್ಞಾನಿನಾಮಯ ದೋಷಾನ್ ಅಶೇಷಾನ್ ವಿಹಿತಾನ್ ಹರೇ ಕ್ಷಮಸ್ವತ್ವಂ ಕ್ಷಮಸ್ವತ್ವಂ ಶೇಷಶೈಲಶಿಖಾಮಣೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಶ್ರವಣ ನಕ್ಷತ್ರದಲ್ಲಿ ಚಂದ್ರನ ಸ್ಥಿತಿ ವಿಶೇಷವಾಗಿ ಇವತ್ತಿನ ದಿವಸ ಮೇಷ ರಾಶಿಯನ್ನು ಫಲವನ್ನು ನೋಡಿದಾಗ ಸ್ವಲ್ಪ ಕುಟುಂಬದ ಹಿರಿಯರ ಮಾರ್ಗದರ್ಶನ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಸ್ವಲ್ಪ ನಿರ್ಧಾರಗಳಲ್ಲಿ ಏನಾದರೂ ಕೂಡ ನಿಮಗೆ ಸಣ್ಣ ಪುಟ್ಟದಾದಂಥ ಮಾನಸಿಕ ಒತ್ತಡಗಳು ಇರಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಪ್ರಗತಿಯಲ್ಲಿ ಮಂಗಳಕರವಾಗಿದೆ, ವೃತ್ತಿಯಲ್ಲೂ ಕೂಡ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಇದೆ. ಆದರೆ ಮಾನಸಿಕ ಒತ್ತಡಕ್ಕೆ ಕಾರಣವಾಗಬಹುದಾಗಿರ್ತಕ್ಕಂಥದ್ದು ಮಾತಿನ ಮೇಲೆ ಇವತ್ತಿನ ದಿವಸ ಈಡ್ತಾ ಇರತಕ್ಕಂಥದ್ದು ಅತ್ಯಂತ ಶುಭಪ್ರದ. ಮೇಷರಾಶಿಯವರು ಇವತ್ತಿನ ದಿವಸ ಗಣಪತಿಯ ದರ್ಶನ, ಗಣಪತಿಯ ಪ್ರಾರ್ಥನೆ ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃತ್ತಿರಂಗದಲ್ಲಿ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಷೇರು ವ್ಯವಹಾರಾದಿಗಳಲ್ಲಿ ಸ್ವಲ್ಪ ಜಾಗೃತೆ ವಹಿಸಿ. ಇವತ್ತಿನ ದಿವಸ ಅನವಶ್ಯಕವಾದಂಥ ಖರ್ಚುಗಳು ನಿಮ್ಮನ್ನು ಪೀಡಿಸ್ಬೋದಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಕಾಲದಲ್ಲಿ ಲಕ್ಷ್ಮೀ ವೆಂಕಟರಮಣನ ದರ್ಶನ ವೃಷಭ ರಾಶಿಯವರಿಗೆ ಸನ್ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ದಾಂಪತ್ಯದಲ್ಲಿ ಅಥವಾ
ಕುಟುಂಬದವರ ಸಹಕಾರ ಸಿಗ್ತಕ್ಕಂಥದ್ದು, ಎಲ್ಲಾದರೂ ಪುಣ್ಯತಮವಾಗಿರ್ತಕ್ಕಂಥ ಕ್ಷೇತ್ರಗಳಿಗೆ ತೆರಳತಕ್ಕಂಥ ಸುಯೋಗಿರ್ತಕ್ಕಂಥದ್ದು. ಸ್ವಲ್ಪ ಇವತ್ತಿನ ದಿವಸ ವೃತ್ತಿರಂಗದಲ್ಲಿ ಏನಾದರೂ ಕೂಡ ಮಾನಸಿಕ ಒತ್ತಡ ಇರಬಹುದಾಗಿರ್ತಕ್ಕಂಥದ್ದು, ಅಥವಾ ಸಹೋದ್ಯೋಗಿಗಳೊಟ್ಟಿಗೆ ಏನಾದರೂ ಸಣ್ಣ ಪುಟ್ಟದಾದ ಕಿರಿಕುಗಳಾಗ್ತಕ್ಕಂಥದ್ದು, ಮನಸ್ತಾಪಗಳು ಬರಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಎಚ್ಚರವಹಿಸಿ. ಇವತ್ತಿನ ದಿವಸ ವಿದ್ಯಾರ್ಥಿಗಳಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು. ಮಿಥುನ ರಾಶಿಯವರು ಇನ್ನಷ್ಟು ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಲಕ್ಷ್ಮೀ ವೆಂಕಟರಮಣನ ದರ್ಶನ, ಮಹಾಗಣಪತಿಯ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಆಸ್ತಿ ಸಂಬಂಧಿತ ವಿಚಾರಾದಿಗಳಲ್ಲಿ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ವ್ಯವಹಾರದಲ್ಲೂ ಕೂಡ ಶುಭವಾಗ್ತಕ್ಕಂಥದ್ದು. ಪಾಲುದಾರಿಕೆ ವ್ಯವಹಾರಾದಿಗಳಲ್ಲೂ ಕೂಡ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ದಯಾದಿಗಳೊಟ್ಟಿಗೆ ಏನಾದರೂ ಕೂಡ ಮನಸ್ತಾಪಗಳು ಬರಬಹುದಾಗಿರ್ತಕ್ಕಂಥದ್ದು. ಅನಿರೀಕ್ಷಿತವಾದಂಥ ಪ್ರಯಾಣ ನಿಮ್ಮನ್ನು ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಎಲ್ಲಾದರೂ ಪುಣ್ಯಕ್ಷೇತ್ರಗಳಿಗೆ ತೆರಳಬಹುದಾಗಿರ್ತಕ್ಕಂಥದ್ದು. ಹಾಗಾಗಿ ಕಟಕ ರಾಶಿಯವರು ಇನ್ನಷ್ಟು ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಮಹಾವಿಷ್ಣುವನ ಪ್ರಾರ್ಥನೆ, ಮಹಾಗಣಪತಿಯ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ, ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ದೇವಮ್ಮ ಅಂತ. ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ದೇವಾಪುರದಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ, ನಮ್ಮ ಮನೆ ಬಗ್ಗೆನೇ ಕೇಳಬೇಕಿತ್ತು. 1ರಿಂದ 30 ಒಂದು ಸಂಖ್ಯೆ ಹೇಳಿಮಾ. 21 ಮೇಡಮ್. 21. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮಾ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀವಿ. ನೀವು ಅಮ್ಮ ಚೆನ್ನಾಗಿದ್ದೀನಿ ತಾಯಿ. ತಾಯಿ ಒಳ್ಳೇದು ಮಾಡಲಿ. ದಿನ ನಿಮ್ಮ ಪ್ರೋಗ್ರಾಮ್ ಮುಗಿಸಿದಿಂದನೇ, ನಿಮ್ಮ ಕಾರ್ಯಕ್ರಮ ಮುಗಿಸಿದ್ರೆ ಎಲ್ಲ ನಾನು ಕೆಲಸ ಮಾಡೋದು ಗುರುಗಳೇ. ತಾಯಿ ಒಳ್ಳೇದಾಗಲಿ ತಾಯಿ, ತಾಯಿ ಒಳ್ಳೇದು ಮಾಡಲಿ. ಹೇಳಿಮ್ಮ, ಏನು ನಿಮ್ಮ ಪ್ರಶ್ನೆ? ನಾನು ಇಲ್ಲಿ ಒಂದು ಡಬ್ಬಿ ತಗೊಂಡಿನಿ ಗುರುಗಳೇ, 4,000 ರೂಪಾಯಿ ಕಿರಾಣಿದು. ಯಾವ್ದನ್ನ ಅಂಗಡಿ ಇಡ್ಬೇಕಂತ ನನ್ನ ಮನೆ ಬಗ್ಗೆ ಕೇಳ್ಬೇಕಿತ್ತು ಗುರುಗಳೇ. ಅಮ್ಮ, ನಿಮ್ಮ ಮನೆಯಲ್ಲಿ ಯಾರಾದರೂ ಗುರುಸ್ಥಾನದಲ್ಲಿದ್ದು ಬಿಟ್ಟೋಗಿದ್ದಾರಾ? ಬಿದ್ದ ನಮ್ಮ ಗಂಡ ರೀ. ಸ್ವಲ್ಪ ಅದು ನಿಮಗೆ ಆ ಸಂಬಂಧಿತವಾದ ದೋಷ ಅಂತಕ್ಕಂಥದ್ದು. ಎಲ್ಲಾದರೂ ಗುರುಗಳ ಸನ್ನಿಧಾನಕ್ಕೆ ಹೋಗ್ತೀರಾ ನೀವು? ಹೋಗ್ತೀನಿ ಗುರುಗಳೇ, ನೀವು ಯಾವ್ದಂತೀರಿ ಅದು. ನಾವು ಅಮ್ರೆಯ ಎಲ್ಲಮ್ಮ, ನಮ್ಮ ಮನೆ ದೇವ್ರ ಗುರುಜಿ. ಅಮ್ಮನವ್ರು ಇರಲಿ, ಅಮ್ಮನವ್ರದ್ದು ಏನು ತೊಂದರೆ ಇಲ್ಲ. ಗುರುವಿನ ಸ್ಥಾನಕ್ಕೆ ಅಂದರೆ ಗುರುಗಳ ಸನ್ನಿಧಾನಕ್ಕೆ ಎಲ್ಲಾದರೂ ಹೋಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಗುರುವಿನ ದರ್ಶನ ಪ್ರತಿ ಗುರುವಾರದ ದಿವಸ ಗುರುಗಳ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರುವಿನ ಆರಾಧನೆ ಮಾಡಿ, ಖಂಡಿತ ಮಂಗಳಮಯವಾಗುತ್ತೆ. ನಿಮ್ಮ ಊರೋ ಅಥವಾ ಗ್ರಾಮನ ಗೊತ್ತಿಲ್ಲ, ಗ್ರಾಮ ಪಟ್ಟಣ ಎಲ್ಲಾದರೂ ಕೂಡ ಗುರುವಾರದ ದಿವಸ ಅರಳಿ ಮರಕ್ಕೆ ಅಥವಾ ಔದುಂಬರ ಮರಕ್ಕೆ ಒಂದು ಮುಷ್ಟಿಯಷ್ಟು ಸಕ್ಕರೆ ತಗೊಂಡೋಗಿ ಗಿಡದ ಮೇಲೆ ಹಾಕಿ, ಅಂದರೆ ಅರಳಿ ಮರದ ಬುಡದಲ್ಲ, ಮರದ ಮೇಲೆ ಹಾಕಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಸಕ್ಕರೆನ, ಖಂಡಿತ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರೂಜಿ. ಇನ್ನು ಇವತ್ತಿನ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಹೋಗೋದಾದ್ರೆ, ಜಾತಕದಲ್ಲಿ ಭಾಗ್ಯಭಾವದಲ್ಲಿ ಯಾವ ಗ್ರಹ ಇರಬೇಕು ಅಂತ? ಇಲ್ಲಿ ಮನುಷ್ಯನಿಗೆ ಕರ್ಮಧರ್ಮಸ್ಥಾನ ಅಂತ ಕರಿತೀವಿ. ಇದನ್ನು 9ನೇ ಭಾವವನ್ನು ಧರ್ಮಸ್ಥಾನ ಅಂತ ಕೂಡ ಕರಿತೀವಿ. 10ನೇ ಭಾವವನ್ನು ಕರ್ಮಸ್ಥಾನ ಅಂತ ಕರಿತೀವಿ. ಕರ್ಮಧರ್ಮ ಲಾಭ ಅಂದರೆ 9, 10, 11ನೇ ಭಾವಗಳನ್ನು ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಉನ್ನತವನ್ನು ಹೇಗೆ ಅವನು ಹೊಂದ್ತಾನೆ, ಮತ್ತು ಸಾಂಸಾರಿಕ ಜೀವನ ಹೇಗಿರುತ್ತೆ, ಇದೆಲ್ಲವೂ ಕೂಡ 9ನೇ ಭಾವದಿಂದ ನಾವು ತಿಳ್ಕೊಳ್ತಕ್ಕಂಥದ್ದಾಗುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ಅಮ್ಮನವ್ರಿಗೆ ಸಹಜವಾಗಿ ಏನಪ್ಪ ಅಂದರೆ ಎಲ್ಲರೂ ಕೂಡ ಚಾಮುಂಡೇಶ್ವರನ ಆರಾಧನೆ ಮಾಡ್ತಾರೆ, ರಾಜರಾಜೇಶ್ವರನ ಆರಾಧನೆ ಮಾಡ್ತಾರೆ, ಅನ್ನಪೂರ್ಣೇಶ್ವರನ ಆರಾಧನೆ ಮಾಡ್ತಾರೆ. ಅಮ್ಮ ಸರ್ವಸ್ವರೂಪೆ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಅಂತೇಳಿ ಎಲ್ಲದರಲ್ಲೂ ಕೂಡ ನಾನೇ ಇದ್ದೀನಿ ಅಂತಕ್ಕಂಥದ್ದು ಅಮ್ಮನವರ ಒಂದು ವಿಶೇಷವಾಗಿರ್ತಕ್ಕಂಥ ಲಲಿತಾ ಸಹಸ್ರನಾಮದ ಒಂದು ವಾಕ್ಯ. ಹಾಗೆ ಈ ಅಮ್ಮನವರನ್ನು ನಾವು ಯಾಕೆಂದರೆ ಈ ನವರಾತ್ರಿಗಳಲ್ಲಿ ವಿಶೇಷವಾಗಿ ಅಮ್ಮನವರನ್ನು 9 ರೀತಿಯಲ್ಲಿ ಆರಾಧನೆಯನ್ನು ಮಾಡ್ತೀವಿ. ಯಾಕೆ? ಒಂದೊಂದು ದಿವಸಕ್ಕೂ ಕೂಡ ಒಂದೊಂದು ದೇವತೆಯ ಉಪಾಸನೆ ಮಾಡತಕ್ಕಂಥ ಒಂದು ವಿಶೇಷತೆ ಏನಪ್ಪ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಮನುಷ್ಯನಿಗಿರಬಹುದಾಗಿರ್ತಕ್ಕಂಥ ಒಂದು ಅವಗಾಹನೆ ಏನಂದರೆ, ಇಲ್ಲಿ ಗ್ರಹಗಳು ಅಂತಕ್ಕಂಥದ್ದು ಮನುಷ್ಯನ ವ್ಯಕ್ತಿತ್ವವನ್ನು, ಮನುಷ್ಯನ ಬದುಕನ್ನು ನಿರ್ಧಾರ ಮಾಡ್ತಕ್ಕಂಥದ್ದಾಗುತ್ತೆ. ಭಾಗ್ಯಭಾವ ಅಂತಕ್ಕಂಥದ್ದು ನಮ್ಮ ಪೂರ್ವಜರು ಕುಲ ಅಂತಕ್ಕಂಥದ್ದು ಏನು ಕರಿತೀವೋ, ಚತುರ್ಥ ಭಾವ ಕುಟುಂಬ ಆದರೆ ಭಾಗ್ಯಭಾವ ಅಂತಕ್ಕಂಥದ್ದು 9ನೇ ಭಾವ. ಅಂದರೆ ನಮ್ಮ ಪೂರ್ವಜನ್ಮಕ್ಕೆ ನಾವೇನು ಸಂಬಂಧವನ್ನು ಇಟ್ಕೊಂಡು ಬಂದಿರ್ತೀವೋ ಇದನ್ನು ಬಹಳ ಮುಖ್ಯವಾಗಿ ತಂದೆಯಿಂದ ಪರಂಪರೆ ಏನು ಬರುತ್ತೋ, ಈ ಪರಂಪರೆಯಲ್ಲಿ ಕೆಲವರು ಏನು ಮಾಡ್ತಾರಪ್ಪ ಅಂದರೆ ಅವ್ರಿಗೆ ಲಲಿತೆ ಅಂದರೆ ಅಥವಾ ರಾಜರಾಜೇಶ್ವರಿ ಅಂದರೆ ತುಂಬ ಇಷ್ಟ ಇರುತ್ತೆ. ಆದರೆ ಯಾವುದೋ ಒಂದು ಉಪಾಸನೆ ದೇವತೆನೋ, ಯಾವುದೋ ಒಂದು ಮಾರಮ್ಮನೋ ಶಕ್ತಿ ದೇವತೆನೋ ಯಾರೋ ಒಂದು ಆರಾಧನೆ ಮಾಡ್ತಾ ಇರ್ತಕ್ಕಂಥವ್ರು ಆಗ್ತಾರೆ. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಉಗ್ರ ಸ್ವರೂಪ ಗ್ರಹಗಳು, ಸೌಮ್ಯ ಸ್ವರೂಪ ಗ್ರಹಗಳು ಅಂತ 2 ರೀತಿಯಲ್ಲಿ ಸ್ವರೂಪದ ಗ್ರಹಗಳು ಇರ್ತಕ್ಕಂಥದ್ದು. ಅಂದರೆ ಆ ಒಂದು ಸ್ವಭಾವ. ಉಗ್ರ ಸ್ವರೂಪ ಗ್ರಹಗಳು ಯಾರದೇ ಜಾತಕದಲ್ಲೂ ಕೂಡ, ಫಾರ್ ಎಕ್ಸಾಂಪಲ್ ಕೇತು, ಕುಜ, ರಾಹು, ಶನಿ ಈ ಥರ ಗ್ರಹಗಳೇನಾದರೂ ಇದ್ದರೆ
ಅವರು ಉಗ್ರ ದೇವತೆಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು. ದಶಮಹಾವಿದ್ಯೆಯಲ್ಲಿ ಬಹಳ ಮುಖ್ಯವಾಗಿ ಬಗಳಾಮುಖಿ, ಚಿನ್ನಮಸ್ತ, ಧೂಮಾವತಿ ಮತ್ತು ಭುವನೇಶ್ವರಿ, ಉಗ್ರತಾರ ಮತ್ತು ಈ ರೀತಿಯಾದಂಥ ದೇವತೆಗಳನ್ನು ಮಾಡ್ತಕ್ಕಂಥದ್ದು ವಿಶೇಷತೆ. ಅದೇ ಸೌಮ್ಯ ಗ್ರಹಗಳಿದ್ದಾಗ ಕಮಲಾಕ್ಷಿ, ಭುವನೇಶ್ವರಿ, ಮಾತಂಗಿ, ತಾರ ಇದನ್ನು ಆರಾಧನೆ ಮಾಡ್ತಕ್ಕಂಥದ್ದು ವಿಶೇಷತೆ. ಈಗ ಮುಂದಿನ ಭಾಗದಲ್ಲಿ ರಾಶಿ ಫಲಗಳನ್ನು ತಿಳ್ಕೊಂಡು ಯಾರ ಜಾತಕದಲ್ಲಿ 9ನೇ ಭಾವದಲ್ಲಿ ಯಾವ ಗ್ರಹ ಇದೆ ಅದನ್ನು ನೋಡ್ಕೊಂಡ್ರೆ ಸಾಕು. ಬೇರೆ ಎಲ್ಲಿ ಯಾವ ಗ್ರಹನ ನೋಡ್ಕೊಳ್ಳೋದು ಬೇಡ. 9ನೇ ಭಾವಕ್ಕೆ ಅಥವಾ 9ನೇ ಭಾವಾಧಿಪತಿ ಯಾರಾಗಿರ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ 9ನೇ ಭಾವದಲ್ಲಿ ಯಾವುದೂ ಗ್ರಹ ಇರಲ್ಲ. ಇಲ್ಲದೆ ಇದ್ದಾಗ ಈಗ ನಾವು ಮೇಷರಾಶಿ ಅಂದರೆ 9ನೇ ಭಾವ ಯಾವ್ದು ಬರುತ್ತೆ? ಧನುರಾಶಿ ಬರುತ್ತೆ. ಆ ಧನುರಾಶಿಗೆ ಯಾರು ಇಲ್ಲದೆ ಇದ್ದಾಗ ಅಥವಾ ಆ ರಾಶಿಯಲ್ಲೇನಾದರೂ ಕುಜನಿದ್ದ ಅಂತ ಇಟ್ಕೊಳ್ಳಿ, ಅವಾಗ ಏನು ಮಾಡಬೇಕು? ನಾವು ಉಗ್ರ ದೇವತೆಗಳನ್ನು ಚಿನ್ನಮಸ್ತ ಅಥವಾ ಬಗಳಾಮುಖಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಯಾರು ಇಲ್ಲದೆ ಇದ್ದಾಗಲೂ ಕೂಡ, ಯಾರು ಇಲ್ಲ ಅಂತ ಆದಾಗ ಆ ರಾಶಿಗೆ ಯಾವ ಗ್ರಹದ ದೃಷ್ಟಿ ಇದೆ ಅಂತಕ್ಕಂಥದ್ದು ನೋಡ್ಬೋದು. ದೃಷ್ಟಿ ಇದ್ದಾಗ ಮೊದಲನೇದಾಗಿ ಅದರ ಪ್ರಾಮುಖ್ಯತೆ ಕೊಡ್ತಕ್ಕಂಥದ್ದು. ಯಾರೂ ಇಲ್ಲ, ಯಾವ ದೃಷ್ಟಿನೂ ಇಲ್ಲ ಅಂತಾದಾಗ ಆ ಮನೆಯ ಅಧಿಪತಿ ಯಾರು? ಗುರು ಆಗ್ತಾನೆ. ಆವಾಗ ಗುರುವಿನ ತತ್ಸಮಾನವಾದಂಥ ದೇವತೆಗಳನ್ನು ಅಂದರೆ ಸೌಮ್ಯ ದೇವತೆಯನ್ನು ಆರಾಧನೆ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ರೂಪಿಸ್ಕೊಂಡಾಗ ಅವರ ಬದುಕಿನಲ್ಲಿ, ಯಾಕೆ ಅಂದರೆ ನಾವು ನಮ್ಮ ಅನುಕೂಲಕ್ಕೆ ತಕ್ಕನಾಗಿ ಎಲ್ಲ ವ್ಯವಸ್ಥೆಗಳನ್ನು ಬದಲಾಯಿಸ್ಕೊಳ್ತಾ ಹೋಗ್ತಾ ಇರ್ತೀವಿ. ಕರೆಕ್ಟ್ ಅಲ್ವಾ? ಮನುಷ್ಯ ಉದ್ದ ದಪ್ಪ ಆಗ್ತಾ ಇದ್ದಂಗೆ ಬಟ್ಟೆನೂ ಕೂಡ ಅವನು ಎಕ್ಸ್ಚೇಂಜ್ ಮಾಡ್ತಾ ಹೋಗ್ತಾನೆ. ಮೊದಲು ಎಲ್ಲಲ್ಲಿ ಇರ್ತಾನೆ, ಎಸ್ ಆಗ್ತಾನೆ, ಎಮ್ ಆಗ್ತಾನೆ, ಎಕ್ಸೆಲ್ ಆಗ್ತಾನೆ, ಡಬಲ್. ಹಾಗೆ ಮನುಷ್ಯನ ಬದುಕಿಗೂ ಕೂಡ ಈ ಒಂದು ಉಪಾಸನಾ ದೇವತೆಗಳ ಉಪಾಸನೆಯನ್ನು ಇಟ್ಕೊಂಡಾಗ ಖಂಡಿತ ಮಂಗಳ ಆಗ್ತಕ್ಕಂಥದ್ದು ಇದು ಅನುಭವದಲ್ಲೂ ಇದೆ ಸಾಕಷ್ಟು. ಯಾಕಂದರೆ ಈಗ ಎಲ್ಲ ಕೂಡ ಅನುಷ್ಠಾನ ಪರರೆಲ್ಲ ಕೂಡ ಇದನ್ನು ತಿಳ್ಕೊಂಡೇ ಅನುಷ್ಠಾನವನ್ನು ಮಾಡ್ತಾ ಇರತಕ್ಕಂಥವ್ರು ಆಗ್ತಾರೆ. ಸಮಾಜಕ್ಕೆ ಒಳಿತನ್ನು ಮಾಡ್ತಕ್ಕಂಥದ್ದು, ಸಮಾಜಕ್ಕೆ ಬೇಕಾದದ್ದನ್ನು ಪಡ್ಕೊಳ್ತಕ್ಕಂಥದ್ದು ಬೇರೆ ದೇವತೆಗಳಿದ್ದರೂ ಕೂಡ ತನ್ನ ವೈಯಕ್ತಿಕ ಜಾತಕಕ್ಕನುಸಾರವಾಗಿ ವೈಯಕ್ತಿಕವಾಗಿ ಒಂದಷ್ಟು ಉಪಾಸನಾ ದೇವತೆಗಳನ್ನು ಇಟ್ಕೊಂಡಾಗ ಯಾವುದೇ ಸಮಸ್ಯೆ ಬಂದರೂ ಕೂಡ ಆ ದೇವತೆ ಅವರನ್ನು ರಕ್ಷಣೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಖಂಡಿತ ಗುರುಜಿ. ಈಗ ಇನ್ನುಳಿದ ರಾಶಿಗಳ ಫಲವನ್ನು ತಿಳಿಸ್ಬೇಡಿ. ಖಂಡಿತ. ಸಿಂಹರಾಶಿಯ ಫಲವನ್ನು ನೋಡಿದಾಗ ಇವತ್ತಿನ ದಿವಸ ವೃತ್ತಿರಂಗದಲ್ಲಿ ಸ್ವಲ್ಪ ಒತ್ತಡ ಇರಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಮಂಗಳಕರವಾಗಿರ್ತಕ್ಕಂಥದ್ದು. ಸ್ವಲ್ಪ ಶತ್ರುಗಳೊಟ್ಟಿಗೆ ಏನಾದರೂ ಕೂಡ ಮನಸ್ತಾಪಗಳಾಗಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಜೊತೆಗೆ ವಿಶೇಷವಾಗಿ ಆಧ್ಯಾತ್ಮಿಕ ಗುರುಗಳ ದರ್ಶನ ಮಾಡ್ತಕ್ಕಂಥದ್ದು, ಯಾವುದಾದ್ರೂ ಪುಣ್ಯತಮವಾಗಿರ್ತಕ್ಕಂಥ ಗುರುವಿನ ಕ್ಷೇತ್ರಕ್ಕೆ ತೆರಳತಕ್ಕಂಥದ್ದು, ಈ ರೀತಿಯಾದಂತಹ ಒಂದು ಸನ್ಮಂಗಳಕರವಾದಂಥ ವಾತಾವರಣ ಇರತಕ್ಕಂಥದ್ದಾಗಿರುತ್ತೆ. ಆದರೂ ಮಾನಸಿಕ ಒತ್ತಡ ಇರಬಹುದಾಗಿರ್ತಕ್ಕಂಥದ್ದು. ಎಲ್ಲ ಒತ್ತಡಾದಿಗಳಿಂದ ದೂರವನ್ನು ಆಗುವ ಸಲುವಾಗಿ ವಿಶೇಷವಾಗಿ ಇವತ್ತಿನ ದಿವಸ ಲಕ್ಷ್ಮೀ ವೆಂಕಟರಮಣನ ದರ್ಶನ, ಸೂರ್ಯನಾರಾಯಣನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಅದರಲ್ಲೂ ಕೂಡ ಮಹಾಲಕ್ಷ್ಮಿಯ ದರ್ಶನ ಮಾಡ್ತಕ್ಕಂಥದ್ದು ಇನ್ನಷ್ಟು ಶ್ರೇಯಸ್ಸದಾಯಕ ಆಗಿರ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಸ್ವಲ್ಪ ಮಾತಿನ ಮೇಲೆ ಸಂಯತೆ ಇರಲಿ. ಯಾರೊಟ್ಟಿಗಾದರೂ ಮಾತನಾಡಬೇಕಾದ್ರೆ ಇವತ್ತು ಏನಾದರೂ ಕೂಡ ಮಾತು ಜಾರತಕ್ಕಂಥದ್ದಾಗಿರುತ್ತೆ, ನಾಲ್ಗೆ ಜಾರಬಹುದಾಗಿರ್ತಕ್ಕಂಥದ್ದು. ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಸ್ವಲ್ಪ ಒತ್ತಡ ಇರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವ್ಯಾಪಾರದಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ದಾಂಪತ್ಯದಲ್ಲೂ ಕೂಡ ಸ್ವಲ್ಪ ಮಾನಸಿಕ ಒತ್ತಡಗಳು ಇರಬಹುದಾಗಿರ್ತಕ್ಕಂಥದ್ದು. ಕನ್ಯಾ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಲಕ್ಷ್ಮೀ ವೆಂಕಟರಮಣನ ದರ್ಶನ ಮಾಡ್ತಕ್ಕಂಥದ್ದು, ಮಹಾವಿಷ್ಣುವಿನ ಪ್ರಾರ್ಥನೆ, ರಾಮಚಂದ್ರನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ಕುಟುಂಬದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಪಾಲುದಾರಿಕೆ ವ್ಯವಹಾರಾದಿಗಳಲ್ಲಿ ಸ್ವಲ್ಪ ನಷ್ಟ ಆಗಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ವೃತ್ತಿರಂಗದಲ್ಲೂ ಕೂಡ ಹಿರಿಯ ಅಧಿಕಾರಿಗಳೊಟ್ಟಿಗೆ ಏನಾದರೂ ಕೂಡ ಸಣ್ಣ ಪುಟ್ಟದಾದ ಮನಸ್ತಾಪಗಳು, ವಾಗ್ವಿವಾದಾದಿಗಳು ನಡೆಯಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಲ್ಲ ರೀತಿಯಲ್ಲೂ ಕೂಡ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ತುಲಾರಾಶಿಯವರಿಗೆ ಇವತ್ತಿನ ದಿವಸ ಮಂಗಳಪ್ರದವಾಗಿರ್ತಕ್ಕಂಥದ್ದು. ಮಹಾಲಕ್ಷ್ಮಿಯ ಪ್ರಾರ್ಥನೆ, ಮಹಾಲಕ್ಷ್ಮಿಯ ದರ್ಶನ ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಇವತ್ತಿನ ದಿವಸ ಸ್ವಲ್ಪ ತಾಳ್ಮೆ ಇರಬೇಕಾಗಿರ್ತಕ್ಕಂಥದ್ದು, ಅನಿವಾರ್ಯತೆ ಇರತಕ್ಕಂಥದ್ದಾಗಿರುತ್ತೆ. ಗುರುಗಳ ಅನುಗ್ರಹ ಇದೆ. ಯಾವೆಲ್ಲ ಕೆಲಸ ಕಾರ್ಯಾದಿಗಳನ್ನು ಮಾಡಬೇಕಾದರೂ ಕೂಡ ಗುರುವಿನ ಪ್ರಾರ್ಥನೆ, ಗುರುವಿನ ದರ್ಶನ ಮಾಡ್ತಕ್ಕಂಥದ್ದು ಅತ್ಯಂತ ಶುಭಪ್ರದ. ಇವತ್ತಿನ ದಿವಸ ಹಿರಿಯರೊಟ್ಟಿಗೆ ಏನಾದರೂ ಕೂಡ ಒಂದು ಅಪೇಕ್ಷಿತ ವಿಚಾರಗಳಲ್ಲಿ ಮಂಗಳಮಯ ಆಗ್ತಕ್ಕಂಥದ್ದಾಗಿರುತ್ತೆ. ಕುಟುಂಬದಲ್ಲಿರ್ಬೋದು ಅಥವಾ ಹೊರಗಿನ ಸಮಾಜದಲ್ಲಿ ಕೂಡ ಏನಾದರೂ ನೀವು ಅಂದುಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಾದಿಗಳು ನಿಮಗೆ ಇವತ್ತಿನ ದಿವಸ ಅನುಕೂಲಕರವಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಅನಿರೀಕ್ಷಿತ ವೆಚ್ಚಗಳು ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ವೃಶ್ಚಿಕ ರಾಶಿಯವರು ಎಲ್ಲ ರೀತಿಯಲ್ಲೂ ಕೂಡ ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಇವತ್ತಿನ ದಿವಸ ಗಣಪತಿಯ ದರ್ಶನ, ಗಣಪತಿಯ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಶಾರದಮ್ಮ ಅಂತ, ಮಾತಾಡ್ಸೋಣ. ನಮಸ್ತೆ. ಓಕೆ, ಕಾಲ್ ಕಟ್ ಆಗಿದೆ ಗುರುಜಿ. ನೀವಾಗಲೇ ಹೇಳ್ತಾ ಇದ್ರಿ ಅಂದರೆ ಈ ಜಾತಕದಲ್ಲಿ 9ನೇ ಭಾವ ಅಂದ್ರೇನು, ಏನು ಮಾಡಿದ್ರೆ ಶುಭ ಅಂತ. ಇವಾಗ 9ನೇ ಭಾವದಲ್ಲಿ ಫಾರ್ ಎಕ್ಸಾಂಪಲ್ಲು ರವಿಗ್ರಹ ಇದ್ದ ಅಂತ ಹೇಳ್ಕೊಳ್ಳಿ.
ಆಗ ರವಿ ಅಂತಕ್ಕಂಥವನು ಯಾರು ಅಧಿಕಾರಕ್ಕೆ ಅಧಿಪತಿ ಆಗಿರ್ತಕ್ಕಂಥವನು, ಬಹಳ ಮುಖ್ಯವಾಗಿ ರಾಜಕೀಯ ವ್ಯಕ್ತಿಗಳಿಗೆಲ್ಲ ರವಿಯ ಬಲ ತುಂಬ ಇರಬೇಕಾಗಿರ್ತಕ್ಕಂಥದ್ದು. ನಾವು ಕೆಲವು ಸಂದರ್ಭಗಳಲ್ಲಿ ಏನಾದರೂ ರಾಜಕೀಯದಲ್ಲಿ ಇಚ್ಛಾಶಕ್ತಿ ಪೂರ್ಣ ಮಾಡಿಕೊಳ್ಬೇಕಾದ್ರೆ ರಾಜಶ್ಯಾಮಲ ಯಾಗವನ್ನು ಮಾಡ್ತೀವಿ. ಸಹಜವಾಗಿ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ ಮಾತಂಗಿ ಮತ್ತು ರಾಜಶ್ಯಾಮಲ. ಮಾತಂಗಿ ಅಂತಕ್ಕಂಥದ್ದು ಸಂಮೋಹನವನ್ನು ಹೆಚ್ಚಿಸ್ತಕ್ಕಂಥವ್ಳು ಆಗ್ತಾಳೆ. ರಾಜಕೀಯ ವ್ಯಕ್ತಿಗಳಿಗೆ ಯಾರು ಬೇಕು, ಅಟ್ರಾಕ್ಷನ್ ಆಗಬೇಕು. ಜನ ಪೊಲಿಟಿಷಿಯನ್ ಆಗಬೇಕಾದ್ರೆ ಅವ್ರು ಸುಮ್ಮನೆ ಆಗಲ್ಲ, ಗಾಂಭೀರ್ಯತೆ ಇರಬೇಕು, ಜೊತೆಗೆ ಜನಗಳ ಆಕರ್ಷಣಾ ಶಕ್ತಿ ಇರಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಮುಖ್ಯವಾಗಿ ರವಿ ಏನಾದರೂ ಭಾಗ್ಯಭಾವದಲ್ಲಿದ್ದಾಗ ಅವ್ರೇನು ಮಾಡ್ಬೋದು, ಮಾತಂಗಿ ಮತ್ತು ವಿಶೇಷವಾಗಿ ಆ ಒಂದು ರಾಜಶ್ಯಾಮಲವನ್ನು ಆರಾಧನೆ ಮಾಡ್ತಕ್ಕಂಥದ್ದು ಅವರಿಗೆ ಮಂಗಳಮಯವಾಗ್ತಕ್ಕಂಥದ್ದು ಆಗುತ್ತೆ. ಇನ್ನು ನಾವು ಚಂದ್ರ ಬಂದ ಅಂತ ಇಟ್ಕೊಳ್ಳಿ, ಸೌಮ್ಯಕಾರಕನು ಚಂದ್ರನ್ ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ ಅವ್ರಿಗೆ ಸೌಮ್ಯತೆ ಇರಬೇಕಾಗಿರ್ತಕ್ಕಂಥದ್ದು. ಎರಡನೇದಾಗಿ ಚಂದ್ರ ಭಾಗ್ಯಭಾವದಲ್ಲಿದ್ದಾಗ ಕಮಲಾಕ್ಷಿ ಮತ್ತು ಭುವನೇಶಿ ಅಂದರೆ ಈ ಜಗತ್ತಿನ ಅಧಿಧಾತ್ರಿ ಅವಳು. ಆ ಒಂದು ಅಧಿಷ್ಠಾತ್ರಿ ಆಗಿರ್ತಕ್ಕಂಥ ಭುವನೇಶ್ವರಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಚಂದ್ರನಿದ್ದಾಗ ಭಾಗ್ಯಭಾವದಲ್ಲಿ, ಅಥವಾ ಚಂದ್ರನ ದೃಷ್ಟಿ ಇದ್ದಾಗಲೂ ಕೂಡ ಆ ಒಂದು ದೇವಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ತುಂಬ ಶುಭಪ್ರದ. ಇನ್ನು ಕುಜ ಬಂದ ಅಂತ ಇಟ್ಕೊಳ್ಳಿ. ಕುಜ ಬಂದಾಗ ಏನಾಗುತ್ತೆ, ಕುಜ ಅಂದರೆ ಸ್ವಲ್ಪ ನಾವು ಆವಾಗಲೇ ತಿಳಿಸಿದ ಹಾಗೆ ಉಗ್ರ ಗ್ರಹ ಮತ್ತು ಡಾಮಿನೇಟೆಡ್ ಪರ್ಸನ್ ಅಂತ ನಾವು ಕರಿತೀವಿ. ಅಲ್ಲಿ ಶತ್ರುಗಳನ್ನು, ಈಗ ಪೊಲೀಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಮಿಲಿಟರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೂಡ ಇವ್ರಿಗೇನು ಬೇಕು, ಮೊದಲನೇದಾಗಿ ಧೈರ್ಯ ಬೇಕು, ಮುನ್ನುಗ್ಗುವಂಥ ಸಾಹಸ ಕಾರ್ಯಾದಿಗಳು ಬೇಕು. ಹಾಗಾಗಿ ಆ ಕುಜನಿದ್ದಾಗ ಬಹಳ ಮುಖ್ಯವಾಗಿ ಅವರು ಬಗಳಾಮುಖಿಯನ್ನು ಮತ್ತು ಚಿನ್ನಮಸ್ತ, ಆಕೆ ಅತ್ಯಂತ ಚಿನ್ನಮಸ್ತ ಅಂದರೆ ಅದೊಂದು ಯಾಕೆಂದರೆ ದೇವತೆ, ಯಾಕೆಂದರೆ ತನ್ನ ಭಕ್ತರಿಗೋಸ್ಕರವಾಗಿ ತನ್ನ ಶಿರಸನ್ನೇ ಕಡಿದು ತಾನೇ ಆಹಾರವನ್ನು ಮಾಡಿಕೊಂಡಂಥ ಜಗದಂಬೆ ಆ ಒಂದು ಚಿನ್ನಮಸ್ತ. ಹಾಗಾಗಿ ಬಗಳಾಮುಖಿ ಚಿನ್ನಮಸ್ತವನ್ನು ಆರಾಧನೆ ಮಾಡ್ತಕ್ಕಂಥದ್ದು ಅತ್ಯಂತ ಶುಭಪ್ರದ. ಇನ್ನು ಬುಧನಿದ್ದಾನೆ ಅಂತ ಇಟ್ಕೊಳ್ಳಿ. ಬುಧನ ಬಂದಾಗ ಏನಾಗುತ್ತೆ, ಮಾತಂಗಿ ಅಂದರೆ ಅವಳು ಕೂಡ ವಾಕ್ಕಾರಕಳಾಗಿರ್ತಕ್ಕಂಥದ್ದು. ಮತ್ತು ನಾವು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಸಂವಹನ, ನಾವು ಕಮ್ಯುನಿಕೇಷನ್ ಅಂತ ಏನು ಕರಿತೀವಿ, ಅದಕ್ಕೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅವಳು ತ್ರಿಪುರ ಸುಂದರಿ, ಷೋಡಶಿ ಅಥವಾ ಮಾತಂಗಿ ದೇವತೆಯನ್ನು ಬುಧನಿದ್ದಾಗ ಆರಾಧನೆ ಮಾಡ್ತಕ್ಕಂಥದ್ದು ಶುಭಪ್ರದ. ಇನ್ನು ಗುರು ಬಂದ ಅಂತ ಇಟ್ಕೊಳ್ಳಿ. ಗುರು ಅಂದರೆ ಏನು, ಜ್ಞಾನಕಾರಕನು. ವಿಶೇಷವಾಗಿ ಎಲ್ಲ ರೀತಿಯಲ್ಲೂ ಕೂಡ ಜ್ಞಾನ ವೃದ್ಧಿ ಆಗಬೇಕಾದ್ರೆ ತಾರಾ ಮತ್ತು ತ್ರಿಪುರ ಸುಂದರಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ಭಾಗ್ಯಭಾವದಲ್ಲಿ ಶುಕ್ರ ಇದ್ದಾನೆ ಅಂತ ಇಟ್ಕೊಳ್ಳಿ. ಕಮಲಾಕ್ಷಿ ಮತ್ತು ತ್ರಿಪುರ ಸುಂದರಿಯನ್ನು ಶುಕ್ರನಿದ್ದಾಗ ಆರಾಧನೆ ಮಾಡ್ತಕ್ಕಂಥದ್ದು. ಶನಿ ಇದ್ದಾಗ ಬಹಳ ಮುಖ್ಯವಾಗಿ ಧೂಮಾವತಿ, ಅದರಲ್ಲೂ ಕೂಡ ದಕ್ಷಿಣ ಕಾಳಿ. ಶನಿ ಏನಾದರೂ ಭಾಗ್ಯಭಾವಕ್ಕಿದ್ದಾಗ ದಕ್ಷಿಣ ಕಾಳಿಯಲ್ಲಿ ತುಂಬ ವಿಧಾನಗಳಿದ್ದಾವೆ. ಅದರಲ್ಲೂ ಕೂಡ ಶಂಶಾನ ಕಾಳಿ, ದಕ್ಷಿಣ ಕಾಳಿ, ಉಗ್ರ ಕಾಳಿ ಅಂತಕ್ಕಂಥದ್ದು ಇದೆ. ಅದರಲ್ಲೂ ಕೂಡ ದಕ್ಷಿಣ ಕಾಳಿ, ದಕ್ಷಿಣಾಭಿಮುಖವಾಗಿರ್ತಕ್ಕಂಥವಳು ಅಂತಕ್ಕಂಥದ್ದು. ದಕ್ಷಿಣ ಕಾಳಿಯನ್ನು, ಧೂಮಾವತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಶನಿ ಇದ್ದಾಗ ಅತ್ಯಂತ ಶುಭಪ್ರದ. ತತ್ಸಮಾನವಾದ ದೇವತೆಗಳನ್ನು ಆರಾಧನೆ ಮಾಡ್ಬೋದು. ಈಗ ಧೂಮಾವತಿ ಅಂದರೆ ಬಹಳ ಮುಖ್ಯವಾಗಿ ನಾವೇನಂದರೆ ದಕ್ಷಿಣ ಕಾಳಿ ಅಂದರೆ ಯಾರು, ಮಾರಮ್ಮ, ಈಗ ಗ್ರಾಮ ದೇವತೆಗಳು ಏನಿರ್ತಾರೋ ಅಂಥ ಸಫಲದಮ್ಮ, ಗಂಗಮ್ಮ, ಈ ರೀತಿಯಾದಂಥ ದೇವತೆಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು ಶನಿ ಇದ್ದಾಗ ಅತ್ಯಂತ ಅವ್ರಿಗೆ ಲಾಭದಾಯಕವಾಗ್ತಕ್ಕಂಥದ್ದಾಗುತ್ತೆ. ಇನ್ನು ರಾಹು ಇದ್ದಾನೆ ಅಂತ ಇಟ್ಕೊಳ್ಳಿ. ರಾಹು ಇದ್ದಾಗಲೂ ಕೂಡ ಚಿನ್ನಮಸ್ತ, ಯಾಕಂದರೆ ರಾಹು ಬಹಳ ಮುಖ್ಯವಾಗಿ ಮುನ್ನುಗ್ಗುವಂಥ ಸ್ವಭಾವ ಇರ್ತಕ್ಕಂಥವನಾಗ್ತಾನೆ. ರಾಹು ಇದ್ದಾಗ ಚಿನ್ನಮಸ್ತ ಮತ್ತು ಧೂಮಾವತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಅತ್ಯಂತ ಶುಭಪ್ರದ. ಕೇತು ಇದ್ದಾಗಲೂ ಕೂಡ ಭೈರವಿ, ಈಗ ತಂತ್ರದಲ್ಲಿ ಭೈರವಿ ತಂತ್ರ ಅಂತಿದೆ. ಆ ಭೈರವಿ ತಂತ್ರಕ್ಕೆ ಕೇತು ಅಂದರೆ ಮುಖ್ಯವಾಗಿ ಮೋಕ್ಷಕಾರಕನು, ಜ್ಞಾನಕಾರಕನ ಆಗಿರ್ತಕ್ಕಂಥವನಾಗ್ತಾನೆ. ಅವನಿದ್ದಾಗ ಭೈರವಿಯನ್ನು ಮತ್ತು ಮಾತಂಗಿ ಮತ್ತು ಧೂಮಾವತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಧೂಮಾವತಿ ಅಂದರೆ ಅತ್ಯಂತ, ಯಾಕೆಂದರೆ ಆ ಧೂಮಾವತಿ ತುಂಬ ಏಜ್ಡ್ ಪರ್ಸನ್ ಅಂತ, ಅಂದರೆ ಮೆಚುರಿಟಿ ಚೆನ್ನಾಗಿರ್ತಕ್ಕಂಥದ್ದಾಗುತ್ತೆ. ಧೂಮಾವತಿಯಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಧೂಮಾವತಿ ಹತ್ರ ಹೋಗಿ ನಮ್ಮ ಪಾಪಾದಿಗಳನ್ನು ಪರಿಹಾರ ಮಾಡಮ್ಮ ಅಂತ ಹೇಳ್ಬೇಕೆ ಹೊರತು ಧೂಮಾವತಿ ಹತ್ರ ಹೋಗ್ಬಿಟ್ಟು ನನಗೆ ಅನುಕೂಲವನ್ನು ಮಾಡಿಕೊಡಮ್ಮ ಅಂತ ಕೇಳಬಾರ್ದು. ಏಕೆಂದರೆ ಅವಳು ರೂಪನೇ ಉಗ್ರ ಸ್ವರೂಪ. ಹಾಗಾಗಿ ಅವಳ ಹತ್ರ ಹೋದಾಗ ಅವಳ ಆರಾಧನೆ ಮಾಡ್ತಕ್ಕಂಥವ್ರು ಪರೋಪಕಾರಕ್ಕೆ ಹೆಚ್ಚಿನ ರೀತಿಯಲ್ಲಿ ಅವರ ಅವಕಾಶವನ್ನು ಕೊಡ್ತಕ್ಕಂಥದ್ದು ತುಂಬ ಶುಭಪ್ರದ. ಮುಂದಿನ ರಾಶಿ ಫಲವನ್ನು ತಿಳ್ಕೊಂಡು ಮುಂದುವರಿಸ್ತಾ ಹೋಗೋಣ. ಖಂಡಿತ ಗುರುಜಿ, ಬಗ್ಗೆ ಮಾತಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ಮಂಜುಳಾ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವಾ? ಹಾ, ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಇದು ಶ್ರಾವಣಕ್ಕೆ ಮನೆ ಕಟ್ಕೊಂಬೋದಿತ್ತು, ಅದಕ್ಕೆ ಕೇಳಬೇಕಿತ್ತು ಮೇಡಮ್. 1 ರಿಂದ 30 ಒಂದು ಸಂಖ್ಯೆ ಹೇಳಿಮಾ. 27 ಮೇಡಮ್. 27. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮಾ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಗುರುಜಿ ಚೆನ್ನಾಗಿದ್ದೀವಿ ಗುರುಜಿ. ಅಮ್ಮ, ಏನು ನಿಮ್ಮ ಪ್ರಶ್ನೆ? ಅದೇ ಮನೆ ಇಡ್ಸೋಣ ಅಂತ ಅನ್ಕೊಂಡಿದ್ವಿ ಪಾಯಿ ಪೂಜೆಗೆ. ಶ್ರಾವಣದಲ್ಲಿ ಒಳ್ಳೇದ ಸ್ವಾಮಿ? ಶ್ರಾವಣದಲ್ಲಿ ಮಧ್ಯಮ ಫಲ, ಅತ್ಯಂತ ಉತ್ತಮ ಫಲ ಅಂತೇನಲ್ಲ ಶ್ರಾವಣ ಮಾಸದಲ್ಲಿ. ಆದರೂ ಮಾಡಬಾರ್ದು ಅಂತೇನಿಲ್ಲ, ಮಾಡ್ಬೋದು. ಸ್ವಲ್ಪ ಅನುಕೂಲಕರವಾದಂಥ ತಾರಾಬಲ ಮತ್ತು ವಿಶೇಷವಾಗಿ ನಿಮ್ಮ ಯಾರು ಮನೆಯನ್ನು, ಆ ಒಂದು ಮನೆ ಜಾಗ ಯಾರ ಹೆಸರಲ್ಲಿದೆಯೋ
ಅವರಿಗೆ ಒಳ್ಳೆಯ ತಾರಾಬಲ ಇದ್ದಂಥ ದಿನವನ್ನು ನೋಡಿ, ಒಳ್ಳೆಯ ದಿನವನ್ನು ನೋಡಿ, ಒಂದು ಬಲವಾದಂಥ ದಿನವನ್ನು ನೋಡಿ, ಅದರಲ್ಲೂ ಕೂಡ ಶುಕ್ಲ ಪಕ್ಷದಲ್ಲಿ ವಿಶೇಷವಾಗಿ ಪಂಚಮಿ, ಸಪ್ತಮಿ, ದಶಮಿ ಆ ರೀತಿಯಾದಂಥ ಉತ್ತಮವಾದಂಥ ತಿಥಿಗಳಲ್ಲಿ ಮಾಡ್ತಕ್ಕಂಥದ್ದು ಶುಭಪ್ರದ. ಯಾರಾದರೂ ನಿಮ್ಮ ಪ್ರಾಂತದಲ್ಲಿದ್ದಂಥ ಪುರೋಹಿತರನ್ನು ಅಥವಾ ಜ್ಯೋತಿಷ್ಯರನ್ನು ಸಂಪರ್ಕಿಸಿ, ಶುಭವಾಗಲಿ ತಾಯಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ರೇವಣ್ಣ ಅಂತ. ನಮಸ್ತೆ. ನಮಸ್ತೆ ಸರ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ತುಮಕೂರಿಂದ ಮಾಡ್ತಾ ಇರ್ತೀವಿ. ತುಮಕೂರಿಂದ ಚಿಕ್ಕನಹಳ್ಳಿ ತಾಲೂಕು, ಕಂಕೆರೆ ಹೋಗ್ಲಿ. ಯಾರ ಬಗ್ಗೆ ಕೇಳಬೇಕಿತ್ತು? ಬಿಂದುಶ್ರೀ, KR ಚಂದನ ಇಬ್ಬರ ಬಗ್ಗೆನೂ ಕೇಳ್ಬೇಕಾಯ್ತು. ಅವ್ರ ಎಜುಕೇಶನ್ ಹೆಂಗೈತೆ ಅಂತ. 1 ರಿಂದ 30 ಒಂದು ಸಂಖ್ಯೆ ಹೇಳಿ ಸರ್. ಇನ್ನೊಮ್ಮೆ ಹೇಳಿ. 5. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಾವು ರಾಯ್ರೇ, ಹೇಗಿದ್ದೀರಾ? ಆರಾಮಿದ್ದೀರಾ? ಆರಾಮಿದ್ದೀವಿ ಸರ್. ಹೇಳಿ, ಏನು ನಿಮ್ಮ ಪ್ರಶ್ನೆ ಏನಿದೆ? ಅದೇ ನಮ್ಮ ಹುಡುಗಿ ಎಜುಕೇಶನ್ ಹೆಂಗೈತೆ ಅಂತ. ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ. ಒಳ್ಳೆ ಕಮ್ಯುನಿಕೇಷನ್ ಇರುತ್ತೆ, ಅರ್ಥ ಆಯ್ತಾ? ಚೆನ್ನಾಗಿ ಓದ್ತಾರೆ, ಸಮಸ್ಯೆ ಏನಿಲ್ಲ. ಒಳ್ಳೆ ಏನಾದರೂ IAS, IPS, KAS ಆ ರೀತಿಯಾದದ್ದು, ಅಥವಾ ಲೆಕ್ಚರರು ಈ ರೀತಿಯಾದಂಥದ್ದನ್ನು, ಅಥವಾ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇವಾಗೆಲ್ಲ ಎಲ್ಲ ಬಂದಿದೆ. ಅದನ್ನೇನಾದರೂ ಆರಿಸ್ಕೊಳ್ಳಿಕ್ಕೆ ಹೇಳಿ, ಖಂಡಿತ ಒಳ್ಳೆಯದಾಗುತ್ತೆ. ವಿದ್ಯಾಭ್ಯಾಸದಲ್ಲಿ ಏನು ಸಮಸ್ಯೆ ಇಲ್ಲ, ಶುಭವಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಈಗ ಇನ್ನುಳಿದ ರಾಶಿಗಳ ಫಲವನ್ನು ತಿಳಿಸ್ಬಿಡಿ. ಖಂಡಿತ. ಧನುರಾಶಿಯ ಫಲವನ್ನು ನೋಡಿದಾಗ ಸ್ನೇಹಿತರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗ್ತಕ್ಕಂಥದ್ದು. ಇವತ್ತಿನ ದಿವಸ ಆಧ್ಯಾತ್ಮಿಕವಾದಂಥ ಸಾಧನೆಯತ್ತ ನಿಮ್ಮ ಮನಸ್ಸು ಇವತ್ತಿನ ದಿವಸ ಹೋಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಇವತ್ತಿನ ದಿವಸ ಕುಟುಂಬದವರ ಸಹಕಾರ ಸಿಗ್ತಕ್ಕಂಥದ್ದು. ಧನುರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಗುರುಗಳ ದರ್ಶನ, ಗಣಪತಿಯ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಕಟ್ಟಡ ನಿರ್ಮಾಣ ಕಾರ್ಯಾದಿಗಳಲ್ಲಿ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ವ್ಯಾಪಾರದಲ್ಲೂ ಕೂಡ ಹೊಸ ಹೊಸ ಆವಿಷ್ಕಾರಗಳು ಅಥವಾ ಹೊಸ ಒಂದು ಗ್ರಾಹಕರು ನಿಮಗೆ ಇವತ್ತಿನ ದಿವಸ ಪರಿಚಯ ಆಗ್ತಕ್ಕಂಥವ್ರು ಆಗ್ತಾರೆ. ವಿಶೇಷವಾಗಿ ಗುರುಗಳ ಅನುಗ್ರಹ ಇರತಕ್ಕಂಥದ್ದು. ಸ್ವಲ್ಪ ಅನಗತ್ಯವಾದ ಮಾತನ್ನು ದೂರ ಇಟ್ಟು ಎಲ್ಲ ರೀತಿಯಲ್ಲೂ ಕೂಡ ಮಂಗಳವನ್ನು ಕಾಣುವ ಸಲುವಾಗಿ ಮಕರ ರಾಶಿಯವರು ಇನ್ನಷ್ಟು ಶುಭವನ್ನು ಕಾಣಬೇಕಾದ್ರೆ ವಿಶೇಷವಾಗಿ ಇವತ್ತಿನ ದಿವಸ ದುರ್ಗೆಯ ಪ್ರಾರ್ಥನೆ, ಜಗದಂಬೆಯ ಪ್ರಾರ್ಥನೆ, ಗಣಪತಿಯ ದರ್ಶನ ಇನ್ನಷ್ಟು ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಉತ್ಸಾಹದಲ್ಲಿರ್ತಕ್ಕಂಥ ಒಂದು ವಿಷಯದಲ್ಲಿ ಏನಾದರೂ ಕೂಡ ಉತ್ಸಾಹಿತವಾಗಿರ್ತಕ್ಕಂಥ ಕಾರ್ಯಾದಿಗಳಲ್ಲಿ ಇವತ್ತಿನ ದಿವಸ ಸತ್ಫಲವನ್ನು ಕಾಣ್ತಕ್ಕಂಥ ಸುಯೋಗಿರ್ತಕ್ಕಂಥದ್ದು. ಸ್ವಲ್ಪ ಬೆನ್ನಿಗೆ ಸಂಬಂಧಪಟ್ಟ ಹಾಗೆ ತೊಂದರೆ ನಿಮ್ಮನ್ನು ಇವತ್ತಿನ ದಿವಸ ಏನಾದರೂ ಬಾಧಿಸ್ಬೋದಾಗಿರ್ತಕ್ಕಂಥದ್ದಾಗಿರುತ್ತೆ. ವಿದೇಶ ಪ್ರಯಾಣಕ್ಕೂ ಕೂಡ ಲಾಭಕರವಾಗಿರ್ತಕ್ಕಂಥದ್ದು. ತಾಯಿಯ ಸಹಕಾರ ಪಡೆಯತಕ್ಕಂಥದ್ದು ಅಥವಾ ತಾಯಿಯ ಮಾರ್ಗದರ್ಶನ ಪಡೆಯತಕ್ಕಂಥದ್ದು ಇವತ್ತಿನ ದಿವಸ ಕುಂಭರಾಶಿಯವರಿಗೆ ಅತ್ಯಂತ ಶುಭಪ್ರದವಾಗ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ನಿಮ್ಮ ಎಲ್ಲ ಯೋಜನೆ ಕಾರ್ಯಾದಿಗಳು ಕೂಡ ಸತ್ಫಲವನ್ನು ಕಾಣಬೇಕಾದ ವಿಶೇಷವಾಗಿ ರಾಜರಾಜೇಶ್ವರಿಯ ದರ್ಶನ, ಅನ್ನಪೂರ್ಣೇಶ್ವರಿಯ ಪ್ರಾರ್ಥನೆ, ಗಣಪತಿಯ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಸಾಲಕ್ಕೆ ಸಂಬಂಧಪಟ್ಟ ವಿಚಾರಾದಿಗಳಲ್ಲೂ ಕೂಡ ಮಂಗಳಕರವಾಗ್ತಕ್ಕಂಥದ್ದು. ಯಾವುದಾದ್ರೂ ಅಧ್ಯಯನ ಆಸಕ್ತರಿಗೆ ಕೂಡ ವಿಶೇಷವಾಗಿ ಉನ್ನತ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿಗಳಿಗೆ ಲಾಭಕರವಾಗ್ತಕ್ಕಂಥದ್ದಾಗಿರುತ್ತೆ. ಹೊಸ ಹೂಡಿಕೆಗಳಲ್ಲೂ ಕೂಡ ಇವತ್ತಿನ ದಿವಸ ಲಾಭ ಆಗ್ತಕ್ಕಂಥದ್ದು. ಸ್ವಲ್ಪ ಸ್ನೇಹಿತರಲ್ಲಿ ಸಣ್ಣ ಪುಟ್ಟದಾದಂಥ ಮನಸ್ತಾಪಗಳು ಬರಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಅದರೊಟ್ಟಿಗೆ ಎಚ್ಚರವಹಿಸಿ. ಮೀನರಾಶಿಯವರು ಇನ್ನಷ್ಟು ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಇವತ್ತಿನ ದಿವಸ ಗಣಪತಿಯ ದರ್ಶನ, ಗಣಪತಿಯ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರೂಜಿ. ಇನ್ನು ನೀವಾಗಲೇ ಈ 9ನೇ ಭಾವದ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನು ಮುಂದುವರಿಸಿ. ಇಲ್ಲಿ ಕರ್ಮಭಾವ ಅಂತಕ್ಕಂಥದ್ದು, ಯಾಕಂದರೆ ಭಾಗ್ಯಭಾವದಿಂದ 2ನೇ ಭಾವ ಕರ್ಮಭಾವ ಆಗುತ್ತೆ. ಕರ್ಮಭಾವಕ್ಕೆ 2ನೇ ಭಾವ ಲಾಭಭಾವ ಆಗುತ್ತೆ. ಮನುಷ್ಯ ಯಾವುದೇ ಒಂದು ಕಾರ್ಯಕ್ರಮವನ್ನು ಒಂದು ಪ್ರಾರಂಭ ಮಾಡಿದಾಗ ಅವನು ಅಪೇಕ್ಷೆ ಇಲ್ದಿರ ಕೆಲಸ ಮಾಡಲಿಕ್ಕೆ ಆಗಲ್ಲ. ಪ್ರತಿಯೊಬ್ಬನೂ ಕೂಡ ಈಗ ಒಬ್ಬ ವಿದ್ಯಾರ್ಥಿ ನಾನು ಯಾವ ಇದರಲ್ಲಿ ಹೋದರೆ ನನಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಆಲೋಚನೆ ಒಂದಷ್ಟು ಮಾರ್ಗದರ್ಶನ ತಗೊಂಡಾಗ ಅವನು ಅದಕ್ಕೆ ಮಂಗಳಕರವಾದಂಥದ್ದು ಅವನ ಜೀವನದುದ್ದಕ್ಕೂ ಕೂಡ ಅದು ಅವನನ್ನು ರಕ್ಷಣೆ ಮಾಡ್ತಕ್ಕಂಥದ್ದಾಗುತ್ತೆ. ಹಾಗೆ ಇಂಜಿನಿಯರ್ ಮಾಡ್ಬೋದು, IAS ಮಾಡ್ಬೋದು, IPS ಮಾಡ್ಬೋದು, ಯಾವುದೇ ಒಬ್ಬ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇರ್ಬೋದು, ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು. ಹೀಗೆ ಈಗ ಏನಂದರೆ ಬಹಳ ಮುಖ್ಯವಾಗಿ ಸಿವಿಲ್ ಇರ್ಬೋದು. ಯಾಕೆ ನಾವು ಅವರನ್ನು ಆ ಮಾರ್ಗದಲ್ಲೇ ಕರ್ಕೊಂಡು ಹೋಗಬೇಕು ಅಂತ ನಾವು ಹೇಳ್ತೀವಿ ಅಂದರೆ, ಜ್ಯೋತಿಷ್ಯದಲ್ಲಿ ಆ ಗ್ರಹಗಳಿಗೆ ಸಂಬಂಧಪಟ್ಟ ಹಾಗೆ ಬಲ ಇದ್ದಾಗ ಆ ಒಂದು ಲೈನಲ್ಲಿ ಹೋದಾಗ ಅವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದಾಗುತ್ತೆ. ಹಾಗೆ ದೇವತಾ ಉಪಾಸನೆಗಳು ಕೂಡ ದಶಮಹಾವಿದ್ಯೆ ಅಂತಕ್ಕಂಥದ್ದು 10 ಅಮ್ಮಂದಿರ ಆರಾಧನೆಯಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥದ್ದು. ಸ್ವಲ್ಪ ನಮ್ಮ ಕರ್ನಾಟಕದಲ್ಲಿ ಇದರೊಟ್ಟಿಗೆ ಸ್ವಲ್ಪ ಅವಗಾಹನೆ ಇರತಕ್ಕಂಥದ್ದು ತುಂಬ ಕಡಿಮೆ. ಅದರಲ್ಲೂ ಕೂಡ ನಾರ್ತಲ್ಲಿ ಮತ್ತು ಇಲ್ಲ ಅಂತ ಹೇಳ್ತಿಲ್ಲ, ಎಷ್ಟೋ ಮಹಾನುಭಾವರು ಇದ್ದಾರೆ. ಆದರೆ ನಾವೇ ಇದಕ್ಕೆ ಪ್ರಾಮುಖ್ಯತೆ ಪ್ರಥಮವಾದವರು ಅಲ್ಲ. ನಮ್ಮ ಪೂರ್ವಜರು ನಮಗೆ ಕೊಟ್ಟಿರ್ತಕ್ಕಂಥದ್ದು ದಶಮಹಾವಿದ್ಯೆ ಬಹಳ ಮುಖ್ಯವಾಗಿ
ಅಮ್ಮನವರ ಆರಾಧನೆ ಬಹಳ ಮುಖ್ಯವಾಗಿ. ಯಾಕೆಂದರೆ ಅಮ್ಮ ಅಂತಕ್ಕಂಥದ್ದು ನಿತ್ಯ ನಿರಂತರವಾದಂಥ ನೆರಳು. ನಮ್ಮ ಬದುಕಿನದ್ದಕ್ಕೂ ಕೂಡ ಅಮ್ಮನ ಅನುಗ್ರಹ ಇದ್ದಾಗ, ಯಾಕೆಂದರೆ ತಾಯಿ ಒಂದಷ್ಟು ಸಮಯ ತನಕ ನಮ್ಮ ಒಡನಾಟದಲ್ಲಿ ಇರ್ತಾರೆ, ತಾಯಿ ನಮ್ಮನ್ನು ಬಿಟ್ಟು ಹೋಗ್ತಕ್ಕಂಥದ್ದಾಗುತ್ತೆ. ಆದರೆ ಈ ಜಗದಂಬೆ ಅಂತಕ್ಕಂಥವಳು ನಮ್ಮ ಉಸಿರಿರೋ ತನಕ ಹೆಸರಿನೊಳಗೆ ಅಮ್ಮ ಇರ್ತಕ್ಕಂಥವಳು ಆಗ್ತಾಳೆ. ಅದು ಯಾವ ಹೆಸರಿಂದ ನೀವು ಕರಿತೀರೋ ಅವಳು ನಿಮ್ಮನ್ನು ಪೋಷಣೆ ಮಾಡ್ತಕ್ಕಂಥವಳು ಆಗ್ತಾಳೆ. ಈಗ ತಾರಾ ಅಂತ, ತಾರೆಯಲ್ಲಿ ನೀಲ ಸರಸ್ವತಿ ಇದ್ದಾಳೆ, ನೀಲತಾರ ಇದ್ದಾಳೆ, ಉಗ್ರತಾರ ಇದ್ದಾಳೆ, ಅಂದರೆ ಸೌಮ್ಯತಾರ ಇದ್ದಾಳೆ. ಅಂದರೆ ತಾರಾ ಅಂತಕ್ಕಂಥವಳು ಬಹಳ ಮುಖ್ಯವಾಗಿ ಈ ಜಗತ್ತನ್ನು ಒಡನಾಟವನ್ನು ಹಿಡಿದಿಟ್ಕೊಂಡಿರ್ತಕ್ಕಂಥ ಜಗದಂಬೆ ಮಾತಂಗಿ ಮತ್ತು ತಾರ. ಇದಕ್ಕೆ ಫಲವನ್ನು ಪ್ರೇರಣೆ ಮಾಡತಕ್ಕಂಥವಳು ಯಾರಪ್ಪ ಅಂದರೆ ರಾಜಶ್ಯಾಮಲೆ. ಆ ರಾಜಶ್ಯಾಮಲೆ ಅಂತಕ್ಕಂಥವಳು ಬಹಳ ಮುಖ್ಯವಾಗಿ ಮನುಷ್ಯನ ಉದ್ದಕ್ಕೂ ಕೂಡ, ಮನುಷ್ಯನ ಬದುಕಿನುದ್ದಕ್ಕೂ ಕೂಡ ಅವನಿಗೆ ಏನನ್ನು ಬೇಕೋ ಅದನ್ನು ತಂದುಕೊಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ರಾಜಶ್ಯಾಮಲೆ. ರಾಜಶ್ಯಾಮಲೆ ಅಂತಕ್ಕಂಥವಳು ತಂದೆಯ ಸ್ವರೂಪ. ಈಗ ತಾಯಿ ಸ್ವರೂಪ ಒಬ್ಬಳಾದರೆ ತಂದೆಯ ಸ್ವರೂಪ ಒಬ್ಬರೇ. ಅದಕ್ಕೆ ಉಗ್ರ ದೇವತೆಗಳು, ಅಂದರೆ ಉಗ್ರ ಅಂದರೆ ಕಾಳಿ ಕೂಡ ಉಗ್ರ ದೇವತೆ ಆಗ್ತಾಳೆ. ಕಾಳಿ ಅಂದರೆ ಎಲ್ಲವನ್ನು ಕೂಡ ಅವಳು ಸಂಹಾರ ಮಾಡಿ ತನ್ನನ್ನು ನಂಬಿದವರನ್ನು ನಿಯಮಿತವಾಗಿ ಅವರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾಳೆ. ಹಾಗಾಗಿ ಭಾಗ್ಯಭಾವದಲ್ಲಿ ಯಾವ ಗ್ರಹ ಇದೆ ಆ ಗ್ರಹಕ್ಕೆ, ಅಥವಾ ಯಾವ ಗ್ರಹದ ದೃಷ್ಟಿ ಇದೆ ಆ ಗ್ರಹದ, ಅಂದರೆ ಉತ್ತಮ, ಮಧ್ಯಮ, ಉತ್ತಮೋತ್ತಮ ಅಂತಕ್ಕಂಥ 3 ರೀತಿಯಾದಂಥ ಫಲಗಳಿರ್ತಕ್ಕಂಥದ್ದಾಗಿರುತ್ತೆ. ನಾವೀಗ ಮಾತಂಗಿ ಷೋಡಶಿ ಅಂತಕ್ಕಂಥ, ಷೋಡಶಿ ಅಂದರೆ ಮಹಾಲಕ್ಷ್ಮಿ, ಕಮಲಾಕ್ಷಿ. ಕಮಲಾಕ್ಷಿಗೆ ಮಹಾಲಕ್ಷ್ಮಿ ಅಂತ ಕರಿತೀವಿ. ಮಾತಂಗಿಗೆ ಬಹಳ ಮುಖ್ಯವಾಗಿ ವಾಕ್ಕಾರಕಳಂತ. ಈ ಜಗತ್ತೆಲ್ಲ ಗ್ರೀನರಿ ಇರ್ತಕ್ಕಂಥದ್ದು. ಆ ಮಾತಂಗಿ ಅಂತಕ್ಕಂಥ ಜಗದಂಬೆ ಕೂಡ ಎಲ್ಲ ಕೂಡ ಹಸಿರುಮಯವಾಗಿರ್ತಕ್ಕಂಥವಳಾಗ್ತಾಳೆ. ಹಸಿರು ಅಂದರೆ ನಮಗೆ ಬಹಳ ಮುಖ್ಯವಾಗಿ ಶಾಂತಿ ಅಂತ ನಾವು ಅಂದ್ಕೊಳ್ತೀವಿ. ಹಾಗಾಗಿ ಅಮ್ಮನವರ ಆರಾಧನೆಯಲ್ಲಿ ಬಹಳ ಮುಖ್ಯವಾಗಿ ಯಾರೆಲ್ಲ ಜಾತಕದಲ್ಲಿ ಕೆಲವರಿಗೆ ಪಾಪ ಉಪಾಸನೆ ಮಾಡಬೇಕಂತಕ್ಕಂಥ ಒಂದು ಅಪೇಕ್ಷೆ ಇರ್ತಕ್ಕಂಥದ್ದಾಗುತ್ತೆ. ಅವರು ಈಗ ಫಾರ್ ಎಕ್ಸಾಂಪಲ್ ಚಾಮುಂಡೇಶ್ವರಿ ಅಂದರೆ ಈಗ ಅವಳ ನವಾಕ್ಷರ ಪೂರ್ಣವಾಗಿರ್ತಕ್ಕಂಥ ಜಗದಂಬೆ. ಈಗ ಚಂಡಿ ಸಪ್ತಸತಿಯಲ್ಲಿ ಬಹಳ ಮುಖ್ಯವಾಗಿ ಅವಳ ಕೀಲಕ ಆರೋಹಣಾದಿಗಳನ್ನು ಮಾಡಿಕೊಂಡಾಗ ಉತ್ಕೀರ್ಣ ದೇವತೆಗಳಂತ ಬರ್ತಾರೆ. ಆ ಉತ್ಕೀರ್ಣ ಅಂತಕ್ಕಂಥದ್ದು ಏನು, ನಮಗೆ ಬರಬಹುದಾದಂಥ ನಕಾರಾತ್ಮಕ ದೋಷಾದಿಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದು. ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಾದ್ರೂ ಕೂಡ ಫಾರ್ ಎಕ್ಸಾಂಪಲ್ ಈಗ ನಾವು ಮೊದಲನೇದಾಗಿ ಒಂದು ಆಸನಕ್ಕೂ ಕೂಡ ದೇವತೆ ಇರ್ತಕ್ಕಂಥವಳು ಆಗ್ತಾಳೆ. ಆಸನವನ್ನು ಶುದ್ಧಿ ಮಾಡಿಕೊಂಡು ಆಸನ ದೇವತೆಯನ್ನು ಆರಾಧನೆ ಮಾಡಿ ಆಸನ ದೇವತೆಗಳಿಗೆ ಪಂಚೋಪಚಾರ ಪೂಜಾದಿಗಳನ್ನು ಕೊಟ್ಟು ಆ ನಂತರದಲ್ಲಿ ಕೂತ್ಕೊಳ್ತಕ್ಕಂಥ ಪದ್ಧತಿ. ಈ ಒಂದು ನಿಯಮ ಅಂತಕ್ಕಂಥದ್ದು ಅಂದರೆ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೂ ಕೂಡ, ಒಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಅದರದೇ ಆದಂಥ ನಿಯಮಬದ್ಧತೆಗಳು ಇರ್ತಕ್ಕಂಥದ್ದಾಗುತ್ತೆ. ಆ ನಿಯಮಾನುಸಾರದಲ್ಲಿ ಮಾಡಿದಾಗ ಖಂಡಿತ ಅವಳು ನಿಮಗೆ ಅನುಗ್ರಹ ಮಾಡ್ತಕ್ಕಂಥವಳು ಆಗ್ತಾಳೆ. ಎರಡನೇದಾಗಿ ಏನಪ್ಪ ಅಂದರೆ ಈ ಎಲ್ಲ ದೇವತೆಗಳನ್ನು, ಸೌಮ್ಯ ದೇವತೆಗಳನ್ನು ಹೊರತುಪಡಿಸಿ ಉಗ್ರ ದೇವತೆಗಳ ಆರಾಧನೆ ಮಾಡಬೇಕಂದ್ರೆ ಗುರುದೀಕ್ಷೆ ಅತ್ಯಗತ್ಯವಾದದ್ದು. ಗುರುವಿನ ಮಾರ್ಗದರ್ಶನ ಇಲ್ಲ ಅಂದರೆ ಯಾವುದೋ ಪುಸ್ತಕದಲ್ಲಿ ಸಿಗುತ್ತೆ, ಯೂಟ್ಯೂಬಲ್ಲಿ ಸಿಗುತ್ತೆ ಅಂತ ಮಾಡಿದ್ರೆ ಇಡೀ ಕುಟುಂಬನೇ ನಾಶ ಆಗುತ್ತೆ. ಇಡೀ ಅವ್ರ ಜೀವನದಲ್ಲೂ ಕೂಡ ತುಂಬ ಸಮಸ್ಯೆಗಳಲ್ಲಿ ಬಳಲ್ತಕ್ಕಂಥವ್ರು ಆಗ್ತಾರೆ. ಖಂಡಿತ ಗುರುಜಿ, ನೀವು ಇಷ್ಟೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.